ಚೆನ್ನಾಗಿತ್ತು ಅಂತ. ಸೊ ನನಗಿನ್ನ ನನ್ನಿಷ್ಟದ ಪಾತ್ರ ಸಿಕ್ಕಿಲ್ಲ, ಅದನ್ನು ನಾನು ಇನ್ನೂ ಸರ್ಚಿಂಗಲ್ಲೇ ಇದ್ದೀನಿ. ಹಾಗಾಗಿ ಮಾಡಿದ ಪಾತ್ರಗಳಲ್ಲಿ ನೆಮ್ಮದಿ ಇರ್ಬೋದು, ಆದರೆ ಒಂದು ಆಶಾಭಾವನೆ ಅಂತ ಇರ್ತದಲ್ಲ, ನಾನು ಇಂಥದ್ದೇ ಪಾತ್ರ ಮಾಡಬೇಕು, ಇಂಥದ್ದೇ ಮಾಡಬೇಕು ಅಂತ. ಸೊ ಆ ಥರದ ಪಾತ್ರ ಇನ್ನೂ ಸಿಕ್ಕಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ನಾನು ಆಶಾಭಾವನೆಯಲ್ಲಿದ್ದೀನಿ. ಅದು ನಮ್ಮ ವಜ್ರಮುನಿಯವರ ಮಾಡ್ತಾ ಇದ್ದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇದೆ. ಬಹುತೇಕ ಎಲ್ಲ ನಾಯಕ ನಟರ ಜೊತೆನೂ ಪಾತ್ರ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಬಿಟ್ಟು ದರ್ಶನ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಗಣೇಶ್, ಪ್ರಜ್ವಲ್, ಹೀಗೆ ಇತ್ತೀಚೆಗೆ ಬರೋ ನಾಯಕರ ಜೊತೆಲ್ಲ ಪಾತ್ರ ಮಾಡಿದ್ದೀನಿ. ಎಲ್ಲ ಅವರದ್ದೇ ಆದ ಒಂದೊಂದು ವಿಭಿನ್ನವಾದ ಶೈಲಿ ಇರುತ್ತೆ. ಬೆರೆಯೋದು ಶೈಲಿ ಇರ್ಬೋದು, ಮತ್ತೆ ನಾವು ನಮ್ಮ ಒಡನಾಟ ಇರ್ಬೋದು. ಸೊ ಒಂದು ಸೆಟ್ಟಲ್ಲಿದ್ದಾಗ ಎಲ್ಲರೂ ನೀಟಾಗಿ ಚೆನ್ನಾಗಿ ಮಾತಾಡಿಸ್ತೀವಿ. ಸೊ ಅಂಥದ್ದೇನು ಕಾಂಟ್ರವರ್ಷಿಯಲ್ ಏನಿಲ್ಲ, ಚೆನ್ನಾಗೇ ಇರ್ತೀವಲ್ಲ. ಹೌದು, ಯಾಕಂದ್ರೆ ಏಳು ಬೀಳು ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಒಂದು ಕ್ಯಾಟಗರಿ ಆರ್ಟಿಸ್ಟ್ಗಳಲ್ಲೂ ಬಹಳ ತೊಂದರೆ ಇರ್ತೀವಿ, ಇಲ್ಲ ಅಂತಲ್ಲ. ಬಟ್ ನನಗೆ ಏಳು ಬೀಳು ಅನ್ನೋದಕ್ಕಿಂತ ಬಿಗಿನಿಂಗಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾರು ನಮ್ಮ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಗಾಡ್ ಫಾದರ್ಸ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ತೊಂದರೆ ಆಯಿತು. ಮತ್ತು ಇತ್ತೀಚೆಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೇವೆ ಈಗ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಪೋಷಕ ಕಲಾವಿದರು, ಚಿಕ್ಕ ಚಿಕ್ಕ ಕಲಾವಿದರು ತೊಂದರೆಗಳಿಗೆ ಆ ಒಂದು ಸಂದರ್ಭವನ್ನು ನೆನೆಸ್ಕೊಂಡಾಗ ಚಿತ್ರರಂಗದಲ್ಲಿ ನಮಗೆ ಸಾಕಷ್ಟು ಬೆಂಬಲ ನುರಿತ ಹೋಯ್ತಾ ಅಥವಾ ನಾವು ಸಂಕಷ್ಟದಲ್ಲಿ ಇದ್ದೀವಿ ಅಂತ ಮನೋಭಾವನೆ ಕೊಡ್ತಾ ಇದೆ. ಸೊ ಈ ಬಾರಿಯ ಕೊರೋನಾದಲ್ಲಿ ನಮ್ಮ ಎಲ್ಲ ಕಲಾವಿದರು, ಪೋಷಕ ಕಲಾವಿದರು, ತಂತ್ರಜ್ಞರು ಮತ್ತೆಲ್ಲ ಕಾರ್ಮಿಕರು ಬಹಳ ತೊಂದರೆಯಲ್ಲಿದ್ದರು, ಇಲ್ಲ ಅಂತಲ್ಲ. ಯಾಕಂದರೆ 3-4 ತಿಂಗಳು ಶೂಟಿಂಗ್ ನಿಂತೋಯ್ತು ಅಂದರೆ ಪಾಪ ಡೈಲಿ ಜೀವನಕ್ಕೆ ಬಹಳ ತೊಂದರೆ ಅನುಭವಿಸಿದ್ರು. ಅಂಥ ಸಮಯದಲ್ಲಿ ನಮ್ಮನ್ನು ದೇವರಾಗಿ ಬಂದು ಕಾಪಾಡಿದವರು ನಮ್ಮ ಭರತ್ ಗೌಡ ಚಾರಿಟಬಲ್ ಟ್ರಸ್ಟ್ನ ಭರತ್ ಗೌಡ ಹೊಸಕೋಟೆ ಅವರು ನಮಗೆ ಪರಿಚಯ ಆಗಿದ್ದು ನಮ್ಮ ಈ ಕಟ್ಲೆ ಚಿತ್ರದ ನಾಯಕ ನಟ ಕೆಂಪೇಗೌಡರು ನನಗೆ ಬಹಳ ವರ್ಷಗಳಿಂದ ಪರಿಚಯ. ಸೊ ಅವ್ರ ಮುಖಾಂತರ ನಾವು ಚಿತ್ರರಂಗದ ಬಗ್ಗೆ ಮಾತಾಡೋ ಟೈಮಲ್ಲಿ ಅವರು ತಮ್ಮ ನಿರ್ಮಾಪಕರ ಬಗ್ಗೆ ಹೇಳಿದ್ರು. ಥರ ಭರತ್ ಗೌಡರು ಅಂತಿದ್ದಾರೆ ಹೊಸಕೋಟೆ ಅವರು, ಸ್ವಲ್ಪ ಸಹಾಯ ಮಾಡೋಕ್ಕೆ ಕೇಳ್ತೀನಣ್ಣ, ಸಾಧ್ಯ ಆಗ್ಬೋದು ಅಂದರು. ಸೊ ಕೇಳಿ ಗೌಡ್ರೆ, ಭಾಳ ಒಳ್ಳೇದು, ಇಂಥ ಒಂದು ಸಂಕಷ್ಟ ಸಂಪರ್ಸಿದ್ರು ತುಂಬ ಒಳ್ಳೇದಾಗುತ್ತೆ, ಕೇಳಿ ನೋಡಿ ಅಂದೆ. ಪಾಪ ನಾವು ಇವತ್ತು ಮಾತಾಡಿದ್ದೀವಿ, ನಾಳೆ ಅವ್ರ ಹತ್ರ ಮಾತಾಡಿಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಫೋನ್ ಮಾಡಿದ್ರು. ಇಲ್ಲ ಅಣ್ಣ ಒಪ್ಕೊಂಡಿದ್ದಾರೆ ಭರತ್ ಗೌಡರು, ಥರ 250 ಕಿಟ್ ಕೊಡ್ತೀವಿ ಅಂತ. ನನಗೆ ಭಾಳ ಖುಷಿ ಆಯಿತು. ಸೊ ಅವರಿಗೆ ಒಂದು ಕೆಂಪೇಗೌಡರಿಗೆ ಫಸ್ಟ್ ಧನ್ಯವಾದ ಹೇಳಿ, ಆಮೇಲೆ ನಾವು ಭರತ್ ಗೌಡ್ರ ಹತ್ರ ಮಾತಾಡಿದಾಗ ಅವ್ರು ಬಹಳ ಸಂತೋಷದಿಂದ ಒಪ್ಕೊಂಡು, ಇಡೀ ನಮ್ಮ ಚಿತ್ರರಂಗಕ್ಕೆ ನಾನು ಸಹಾಯ ಮಾಡ್ತೀನಿ ಸರ್, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ನೊಂದ ಜೀವಕ್ಕೆ ಎಷ್ಟು ಸಾಧ್ಯ ನನ್ನ ಕೈಲಿ ಅದು ಸಹಾಯ ಮಾಡ್ತೀನಿ ಅಂತ ಅವತ್ತು ನಮ್ಮ ಆಗಿನ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವ್ರ ಮುಖಾಂತರ ತಮ್ಮ ಭರತ್ ಗೌಡ ಚಾರಿಟಬಲ್ ಟ್ರಸ್ಟನ್ನು ಉದ್ಘಾಟನೆ ಮಾಡಿ, ಅದೇ ದಿನ ಅವರ ಕ್ವಾರ್ಟರ್ಸಲ್ಲಿ ಅವ್ರ ಕಡೆಯಿಂದನೇ ಒಂದು 250 ಕಿಟ್ಗಳನ್ನು ದಾನ ಮಾಡಿದ್ರು. ತುಂಬ ಒಳ್ಳೆಯ ಒಂದು ಹೈಜಿನಿಕ್ ಕಿಟ್ ಅದು. ತುಂಬ ಒಂಥರ 1,200 ರೂಪಾಯಿನ ಐಟಮ್ ಅದರಲ್ಲಿತ್ತು. ಅದು ತೊಗೊಂಡ್ರೆ 1 ತಿಂಗಳು ಆರಾಮಾಗಿ ಒಂದು ಕುಟುಂಬ ಚೆನ್ನಾಗಿ ಜೀವನ ಮಾಡುವ ಆ ಥರದ್ದೊಂದು ಅವಕಾಶ ಮಾಡಿಕೊಟ್ರು. ಆಮೇಲೆ ಮತ್ತೆ ಸ್ವಲ್ಪ ಜನಕ್ಕೆ ಅವಶ್ಯಕತೆ ಇದೆ ಅಂದಾಗ ಇನ್ನೂ ಒಂದು 150 ಕಿಟ್ಟನ್ನು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ 150 ಕಿಟ್ ಕೊಟ್ಟರು. ಹಾಗೆ ನಮ್ಮ ಭರತ್ ಗೌಡರ ಒಂದು ಸಂಬಂಧ ಇದುವರೆಗೂ ತುಂಬ ಚೆನ್ನಾಗಿ ಆ ಭಗವಂತನ ಕೃಪೆಯಿಂದ ಚೆನ್ನಾಗಿದೆ. ಅವ್ರಿಗೂ ಇನ್ನು ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಿಮ್ಮ ವಾಹಿನಿ ಮೂಲಕ ಭರತ್ ಗೌಡ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಭರತ್ ಗೌಡ್ರಿಗೆ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತೀನಿ. ಕಟ್ಲೆ ಸಿನಿಮಾದಲ್ಲಿ ನಮ್ಮ ಆತ್ಮೀಯ ಮಿತ್ರ ಕೆಂಪೇಗೌಡರು ನಾಯಕ ನಟರು. ಅವರನ್ನ ಒಬ್ಬ ನಾಯಕನಾಗಿ ಮಾಡಬೇಕು, ನಾಯಕ ನಟನಾಗಿ ಮಾಡಬೇಕು ಅಂತ ಭರತ್ ಗೌಡರ ಕನಸಿತ್ತಂತೆ. ಆ ಕನಸನ್ನು ಸಾಕಾರಗೊಳಿಸಿದ್ದಾರೆ. ನಾನು ಈ ಒಂದು ಕೊರೋನಾ ಟೈಮಿಂದ ಅವ್ರ ಜೊತೆಲಿ ಒಡನಾಟ ಇಟ್ಕೊಂಡಿದ್ದೀನಿ. ಭರತ್ ಗೌಡರು ಒಂಥರ ಬಹಳ ಮೃದು ಸ್ವಭಾವದವರು. ಯಾರಾದರೂ ಕಷ್ಟದಲ್ಲಿದೆ ಅಂದಾಗ ಅವ್ರು ಬಹಳ ಬೇಗ ಸಹಾಯ ಮಾಡಬೇಕು.
ಏನೋ ಒಂದು ತಮ್ಮ ಕೈಲ ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಲಿ ಬಂದಿರೋಂಥವ್ರು. ಅವರು ಚಿತ್ರರಂಗದ ಸಮಸ್ಯೆನ ಅರ್ಥಕೊಂಡು ತುಂಬ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾನೂ ಅಷ್ಟೇ, ಕಟ್ಲೆ ಅನ್ನೋ ಸಿನಿಮಾನೂ ಕೂಡ ಬಹಳ ಇಂಟ್ರೆಸ್ಟ್ ತೊಗೊಂಡು ಪ್ರತಿಯೊಂದು ಸನ್ನಿವೇಶನೂ ಅವ್ರು ಸೂಕ್ಷ್ಮವಾಗಿ ಗಮನಿಸಿ ಅದು ತಕ್ಕಂಗೆ ಏನು ಸವಲತ್ತುಗಳು ಬೇಕು ರಿಚ್ ಆಗಿ ಬರೋದಕ್ಕೆ ಅದೆಲ್ಲ ಅವರು ವ್ಯವಸ್ಥೆ ಮಾಡಿ ಒಂದು ಸಿನಿಮಾ ಪ್ರೀತಿಗೆ ಮಾಡಿದ್ದಾರೆ. ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಕಟ್ಲೆ. ನನಗನ್ಕೋತೀನಿ, ನಾನು ಇದುವರೆಗೂ ಟ್ರೇಲರ್ ನೋಡಿರೋ ಪ್ರಕಾರ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್, ಇದೇ ರೀತಿ ಸುಮಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ. ಆಗಿನ ಚಿತ್ರರಂಗಕ್ಕೆ ಈಗಿನ ಪ್ರಸ್ತುತ ಚಿತ್ರರಂಗಕ್ಕೆ ಏನು ವ್ಯತ್ಯಾಸವನ್ನು ಕಾಣ್ತೀರಾ? ನಾವು ಬಂದಂಥ ಪ್ರಾರಂಭದ ದಿನಗಳಲ್ಲಿ 20 ವರ್ಷದ ಹಿಂದೆ ಚಿತ್ರರಂಗದ ಒಂದು ಕುಟುಂಬದ ಥರ ಇರ್ತಾ ಇದ್ವಿ. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ದೊಡ್ಡ ದೊಡ್ಡ ಕಲಾವಿದರು ಹೀಗೆ ನಮ್ಮ ಅಕ್ಕಪಕ್ಕ ಕೂತ್ಕೊಂಡೇ ಊಟ ಮಾಡ್ತಾ ಇದ್ವಿ. ನಮ್ಮ ಭಾವನೆಗಳನ್ನ ಹಂಚ್ಕೋತಾ ಇದ್ವಿ. ನಮ್ಮ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ತಾ ಇದ್ರು. ಮತ್ತು ಏನಾದರೂ ಸೀನ್ಗಳಿದ್ದಾಗ ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ವರ್ಷಗಳಿಂದ ಯಾವೊಂದು ಸಂಸ್ಕೃತಿ ಕಮ್ಮಿ ಆಗಿದೆ. ಈಗೇನಿದ್ರು ಒಂದು ಪಿಕ್ಚರ್ ಮಾಡಿದ ತಕ್ಷಣ ಕ್ಯಾರವನ್ ಬೇಕು, ಕ್ಯಾರವನ್ ಕೂತ್ಕೊಂಡ್ಬಿಡ್ತಾರೆ. ಸೊ ಅವ್ರ ಜೊತೆ ಪಾತ್ರ ಮಾಡುವಂಥ ನಾವು ಪೋಷಕರಾದ್ರೂ ನಮಗೊಂದು ಒಂದು ನಾವಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ. ಸೊ ನಮಗೂ ಅವ್ರಿಗೆ ಒಂದು ಬಾಂಧವ್ಯನೇ ಕಮ್ಮಿ ಆಗುತ್ತೆ. ಏನು ನಾವು ಅವ್ರಿಗೂ ನಮಗೂ ಒಂದು ಅಟ್ಯಾಚ್ಮೆಂಟೇ ಇರಲ್ಲ. ಬಟ್ ಇಲ್ಲಿ ನಮ್ಮ ಭರತ್ ಗೌಡ್ರ ಮೂವೀಸ್ನಲ್ಲಿ ಅದೊಂದು ಇದು ಕಾಣ್ತಾ ಇಲ್ಲ. ಅದು ಬಹಳ ಎಲ್ಲರೂ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಾರಂತಾರಲ್ಲ, ಆ ಥರ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಸ್ನೇಹಜೀವಿ, ಯಾವುದೇ ಒಂದು ಕಾರ್ಮಿಕರಾಗಲಿ ಅಥವಾ ತಂತ್ರಜ್ಞರಾಗಲಿ ಕಷ್ಟದಲ್ಲಿದ್ದಾರೆ ಅಂದಾಗ ಬಹಳ ಶೀಘ್ರವಾಗಿ ಸ್ಪಂದಿಸಿ ಅವರಿಗೆ ಸಹಾಯ ಮಾಡ್ತಾರೆ. ನಾನಿವತ್ತು ಈ ಕರೋನಾದಲ್ಲಿ 1,500 ಕಿಟ್ ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಭರತ್ ಗೌಡ್ರ ಒಂದು ಅಮೃತ ಹಸ್ತದಿಂದ ಮೊದಲನೇ ಬಾರಿ ಕಿಟ್ ಕೊಡೋಕೆ ಶುರು ಮಾಡಿದ್ದು. 1,500 ಕಿಟ್ ಈ ಸರಿ ಮಾಡಿದ್ವಿ. ನಾವು ಕೇಳ್ಪಟ್ಟಂಗೆ ಈಗಿನ ನಮ್ಮ ಮಿನಿಸ್ಟರ್ ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿರೋದ್ರಿಂದ ನನಗೂ ನನ್ನದೇ ಆದ ಜವಾಬ್ದಾರಿ ಇದೆ. ಸೊ ಆ ಜವಾಬ್ದಾರಿ ನಿರ್ವಹಿಸಿಕೊಂಡು ಅವ್ರ ಜೊತೆ ಅವರ ಒಂದು ಮೂರು ಬಾರಿ ಗೆಲುವಲ್ಲಿ ನಮ್ಮದು ಕೂಡ ಒಂದು ಅಳಿಲು ಸೇವೆ ಇದೆ. ಹಾಗೆ ನಾನು ಒಂದು ಪಕ್ಷದಲ್ಲಿ ಸದ್ಯಕ್ಕೆ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಸಾಂಸ್ಕೃತಿಕ ಘಟಕದ ಸಂಚಾಲಕನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇದು ನೀವು ಆಗಲೇ ಹೇಳಿದ್ರೆ ಆಗಿನ ನಾಯಕರು, ಹಿರಿಯ ನಾಯಕರು ಅಂಬರೀಷ್ ಇವರ ಒಡನಾಟದಲ್ಲಿ ಪಾತ್ರಗಳನ್ನು ಹಂಚಿಕೊಳ್ಳೋದು, ಅವರ ಬಾಂಧವ್ಯ ಹೇಗಿರುತ್ತೆ, ಅವರ ಮೆಂಟಾಲಿಟಿ ಹೇಗಿರುತ್ತೆ? ಅವರು ಆ ಥರದ್ದು ನಟರಿಗೆ ಬಹಳ ಕಷ್ಟ ಬರೋದು. ಈಗ ಪಾಪ ಹೊಸ ಹುಡುಗರು ಬರ್ತಾರೆ, ಏನೋ ಅವರು ಬರೋದೇ ಟೈಮಲ್ಲೇ ಹೀರೋಯಿಸಮಲ್ಲಿ ಬಂದಿರ್ತಾರೆ. ಸೊ ಇವರು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅವರು ಇದ್ದಂಥ ಬಾಂಧವ್ಯನ ಬೇರೆ, ಈಗಿನ ಬಾಂಧವ್ಯನ. ಈಗೆಲ್ಲ ಮೆಕ್ಯಾನಿಕಲ್ ಲೈಫ್. ಈಗ ಮಾತಾಡ್ತಿದ್ದಾರೆ, ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಆ ಶಾರ್ಟಲ್ಲಿ ಬಂದಾಗ ಏನು ಡಿಸ್ಕಸ್ ಮಾಡಿರಲ್ಲ, ಆ ಬಾಂಧವ್ಯ ಬರಲ್ಲ. ನಾವೇನೋ ಹೇಳ್ತಾ ಇರ್ತೀವಿ, ಅವರೆಲ್ಲೋ ಇರ್ತಾರೆ. ಆ ಒಂದು ಇಂಟಿಮೇಸಿ ಸಿಗಲ್ಲ ಸೀನ್ಗಳಲ್ಲಿ. ಅದಕ್ಕೆ ನೀವು ಇತ್ತೀಚಿನ ಸಿನಿಮಾಗಳು ನೋಡಿದಾಗ ಆ ಭಾವನೆಗೆ ತಕ್ಕ ಹಾಗೆ ಅಲ್ಲಿ ನಿಮಗೆ ಪರದೆ ಮೇಲೆ ಸಿಗಲ್ಲ. ಸರ್, ಇದು ಇವಾಗ ಈಗಿನ ಆಸಕ್ತಿ ಚಿತ್ರರಂಗಕ್ಕೆ ಬರುವಂತಹ ಯುವ ಕಲಾವಿದರಾಗಿ ಆಸಕ್ತಿಗಳು ನಿಮ್ಮ ಒಂದು ಅನುಭವದ ಸಂದೇಶ ನೀಡಲಾಗಿದೆ. ಈಗ ಹೊಸದಾಗಿ ಬರೋರಿಗೆ ಒಂದು ಒಳ್ಳೆ ಅವಕಾಶ ಸಿಗಲಿ. ಅವಕಾಶ ಸಿಗಕ್ಕೆ ಮೊದಲು ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಏನು ಇವಾಗ ನಮಗಂತೂ ಯಾವ ಆ್ಯಕ್ಟಿಂಗ್ ಕ್ಲಾಸ್ಗಳು ಇರಲಿಲ್ಲ. ಈಗ ಹಲವಾರು ಆ್ಯಕ್ಟಿಂಗ್ ಕ್ಲಾಸ್ಗಳು ಬಂದ್ಬಿಟ್ಟಿದೆ. ಅವ್ರದೇ ಸಿದ್ಧತೆಗಳು ಮಾಡ್ಕೊಂಬಂದರೆ ಜೀವನದಲ್ಲಿ ಬಹಳ ಒಳ್ಳೆಯದು. ಮೋರ್ ಓವರ್ ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅಂದರೆ ಬಟ್ ಇದನ್ನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಇತ್ತೀಚೆ ಬರೋರು ಅದನ್ನು ಯೋಚನೆ ಮಾಡ್ಕೊಂಡು ಬರಬೇಕು. ಸೈಡಲ್ಲಿ ಜೊತೆಲೇನಾದರೂ ಒಂದು ಬಿಸ್ನೆಸ್ ಅಥವಾ ಅಪ್ಪ ಅಮ್ಮ ಮಾಡಿರೋ ಆಸ್ತಿನ ಇದ್ದರೆ ಆರಾಮಾಗಿ ಬಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಇದಾದ ನಂತರ ಸರ್, ಇವಾಗ ನೀವು ಹೇಳಿದ್ರೆ ಒಂದು ಚಿತ್ರರಂಗದಲ್ಲಿ ಸಾಕಷ್ಟು ಕಹಿ ಘಟನೆಗಳು ನಡೆದಿರುವಂತಹ ಘಟನೆಗಳು ಯಾಕಾದ್ರೂ ಬಂದಿರಪ್ಪ, ಯಾಕಾದ್ರೂ ಬಂದೆ ನಮ್ಮ ಚಿತ್ರರಂಗ ದಿನ ಏನಾದ್ರು ಆಗಿರುತ್ತೆ. ಬಿಗಿನಿಂಗಲ್ಲಿ ಹೇಳಿದ್ನಲ್ಲ, ಆವಾಗಲೇ ಹೇಳಿದಾಗೆ ಬಿಗಿನಿಂಗ್ ಡೇಸಲ್ಲಿ ನಮ್ಗೆ ಯಾರು ಪರಿಚಯ ಇರಲ್ಲ. ಸೊ ಯಾರೋ ಒಬ್ರು ಕರ್ಸಿರ್ತಾರೆ, ಯಾರೋ ಹೇಳ್ತಾರೆ ಅಂತ ಹೋಗಿರ್ತೀವಿ. ಬಟ್ ಇರೋ ಬಿಸ್ನೆಸ್ಸನ್ನು ಸ್ವಲ್ಪ ಲಾಸ್ ಮಾಡಿಕೊಂಡು
ಒದ್ದಾಡ್ತಾ ಇರ್ತೀವಿ. ಆ ಟೈಮ್ ಅಲ್ಲೂ ಆ ಥರ ಆದಾಗ ಅನ್ಸಿರುತ್ತದು. ನನಗೊಬ್ಬನಿಗೆ ಅಲ್ಲ, ಬಹುತೇಕ ಎಲ್ಲ ಕಲಾವಿದ್ರಿಗೂ ಅನ್ಸಿರುತ್ತೆ. ಸೊ ಅಂತ ಘಟನೆಯನ್ನು ನೆನಪು ಮಾಡ್ಕೊಳ್ಳೋದಾಗುತ್ತೆ. ಹಲವಾರು ಘಟನೆಗಳು